ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕರ್ಜಿಕಾಯಿ ಆರ್ಡ್ರ್ ಬಂದಿತ್ತು, ಮಾಡ್ತಾ ಇದ್ದೆ. ಹಾಗೆ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೇನು ಆಷಾಢ ಕಳೀತಾ ಬಂತು, ಹಬ್ಬಗಳ ಸರಣಿ ಶುರುವಾಗ್ತಾ ಇದೆ. ಇನ್ನು ಚಕ್ಲಿ, ನಿಪ್ಪಟ್ಟು, ಕೋಡುಬಳೆ, ರವೆ ಉಂಡೆ, ಕರ್ಜಿಕಾಯಿ ಆ ಥರ ಆರ್ಡ್ರುಗಳು ಬರ್ತಾನೇ ಇರುತ್ತೆ. ನಾವು ಎಷ್ಟೇ ಮಾಡರ್ನೈಸ್ ಆದರೂ ಉಡುಗೆ ತೊಡುಗೆಗಳಲ್ಲಿ ಬದಲಾದ್ರೂ ಹಬ್ಬಗಳನ್ನ ಆಚರಣೆ ಮಾಡೋದನ್ನ ಬದಲಾವಣೆ ಮಾಡ್ಕೊಂಡಿದ್ರೂ ಸಾಂಪ್ರದಾಯಿಕ ತಿಂಡಿಗಳನ್ನು ದೇವರಿಗೆ ನೈವೇದ್ಯ ಮಾಡಿ ತಟ್ಟೆಗಳಲ್ಲೇ ಜೋಡಿಸಿ ಅಲಂಕಾರ ಮಾಡೋದನ್ನು ಮಾತ್ರ ಬದಲಾಯಿಸೋಕ್ಕಾಗಿಲ್ಲ ನೋಡಿ. ಬನ್ನಿ ಈಗ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ಸೂಸ್ಲು ಮಾಡ್ಕೊಳ್ಳೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅದನ್ನು ತೋರಿಸ್ತೀನಿ. ಇಲ್ಲಿ ಒಂದು 200 ಗ್ರಾಮ್ ಎಳ್ಳು ತೊಗೊಂಡಿದ್ದೀನಿ, ಅದನ್ನು ಹುರಿದಿಟ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಗಸಗಸೆನ ಹುರಿದಿಟ್ಕೊಂಡಿದ್ದೀನಿ. 3 ಹೋಳು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ 2 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. 1 ಬಟ್ಲು ಕಡಲೆ, ಹಾಗೆ ಒಂದು 10-12 ಏಲಕ್ಕಿ ತೊಗೊಂಡಿದ್ದೀನಿ. ಬನ್ನಿ ಈಗ ಈ ಸೂಸ್ಲು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ತೊಗೊಂಡಿರುವಂಥ ಕಡಲೆ ಮತ್ತು ಏಲಕ್ಕಿ ಎರಡೂ ಹಾಕ್ಕೊಂಬಿಟ್ಟು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಅದನ್ನು ತುಂಬ ನೈಸ್ ಪೌಡ್ರ್ ಥರ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಈ ಚಿರೋಟಿ ರವೆ ಬರುತ್ತಲ್ಲ, ಆ ಥರ ನಾವು ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಒಂದು ಬೇಸನ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ನೆಕ್ಸ್ಟು ಹುರ್ಕೊಂಡಿರೋಂಥ ಎಳ್ಳು ಹಾಕ್ಕೊಂಡು ಅದನ್ನು ತರಿ ಮಾಡ್ಕೋಬೇಕು. ನಾನಿಲ್ಲಿ ಎಳ್ಳು ಜಾಸ್ತಿ ಉಪಯೋಗಿಸಿದ್ದೀನಿ, ಯಾಕೆಂದರೆ ಇದು ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಈಗಂತೂ ಯಾರು ನೋಡಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಕಾಮನ್ ಆಗಿಬಿಟ್ಟಿದೆ, ಮಂಡಿ ನೋವು, ಕೈಕಾಲು ನೋವು ಅಂತ. ಸೊ ನಾವು ಟ್ಯಾಬ್ಲೆಟ್ಸ್ ತೊಗೊಂಡು ಅದನ್ನು ರಿಪೇರಿ ಮಾಡ್ಕೊಳ್ಳೋ ಬದಲು ನ್ಯಾಚುರಲಾಗಿ ಏನು ಸಿಗುತ್ತೋ ಅದನ್ನೇ ನಾವು ದಿನನಿತ್ಯ ಬಳಸಿ ಅದರಿಂದ ಆಚೆ ಬರ್ಬೋದಲ್ವಾ. ಈಗ ತಗೊಂಡಿರೋ ಬೆಲ್ಲನ ನಾನು ಓವನಲ್ಲಿಟ್ಟು 1 ನಿಮಿಷ ಬಿಸಿ ಮಾಡ್ಕೊತೀನಿ. ಈಗ ಮಾಡೋದ್ರಿಂದ ಬೆಲ್ಲ ಸಾಫ್ಟ್ ಆಗುತ್ತೆ ಕುಟ್ಟೋದಕ್ಕೆ. ಆದಷ್ಟು ಸಿಂಪ್ಲಿಫೈ ಮಾಡ್ಕೊತೀನಿ ಈ ಥರ ಕೆಲಸಗಳನ್ನೆಲ್ಲ. ಇಲ್ಲಿ ಅಂದರೆ ಪರವಾಗಿಲ್ಲ, 2 ಉಂಡೆ ಇದೆ. ಆದರೆ 10-15 kg ಕರ್ಜಿಕಾಯಿ ಮಾಡಬೇಕಾದ್ರೆ ಜಾಸ್ತಿ ಬೆಲ್ಲ ಬೇಕಾಗುತ್ತೆ. ಆವಾಗ ಕುಟ್ಟೋದು ಅಂದರೆ ಕೈಯೆಲ್ಲ ನೋವು ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಫಾಲೋ ಮಾಡ್ತೀನಿ. ಈಗ ಕುಟ್ಟಿದ್ದಾಯಿತು, ಆದರೆ ಅಲ್ಲೊಂದು ಇಲ್ಲೊಂದು ದಪ್ಪ ಉಂಡೆಗಳಿತ್ತು, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಪಾತ್ರೆಗೆ ಹಾಕ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡಿರೋಂಥ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ನಾನು ಇಲ್ಲೊಂದು 3/4 ಭಾಗ ಹಾಕ್ಕೊಂಡಿದ್ದೀನಿ. ನೋಡೋಣ, ಅಕಸ್ಮಾತ್ ಇನ್ನೂ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈ ಕರ್ಜಿಕಾಯಿ ಮಾಡೋದಕ್ಕೆ ಸ್ಟಫಿಂಗೇ ತುಂಬ ಇಂಪಾರ್ಟೆಂಟು. ಸ್ಟಫಿಂಗ್ ಟೇಸ್ಟಿಯಾಗಿಲ್ಲ ಅಂದರೆ ಕರ್ಜಿಕಾಯಿನೂ ಚೆನ್ನಾಗಿರಲ್ಲ. ಬರೀ ಕಡಲೆ ಹಾಕ್ಬಿಟ್ಟು ಈ ಕೊಬ್ಬರಿ, ಎಳ್ಳು ಅದೆಲ್ಲ ನಾವು ಕಮ್ಮಿ ಹಾಕ್ಬಿಟ್ರೆ ಅಷ್ಟು ರುಚಿನೇ ಅನಿಸಲ್ಲ. ಎಲ್ಲನೂ ಇಂಗ್ರೀಡಿಯೆಂಟ್ಸು ಜಾಸ್ತಿ ಹಾಕಿದ್ರೇ ಅದು ರುಚಿ ಅನ್ನೋದೇನಿದೆ ಬಾಯಿಗೆ ಹಿತವಾಗಿರುತ್ತೆ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಸೂಸ್ಲು ರೆಡಿಯಾಗಿದೆ. ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬಟ್ಲಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. 2 ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಇಲ್ಲಾಂದರೆ ಸಪ್ಪೆ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ಈ ಸಕ್ಕರೆ ಪುಡಿ ಕರ್ಜಿಕಾಯಿಗೆ ಗೋಲ್ಡನ್ ಬ್ರೌನ್ ಕಲರ್ ಕೊಡುತ್ತೆ. ಈಗ ಒಂದು 1/4 ಬಟ್ಲು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಇದಕ್ಕೆ ಹಾಕ್ಕೋಬೇಕು. ಪೂರ್ತಿನೂ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೊಂಡು ನಾವು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಒಂದಕ್ಕೊಂದು ಬೆತ್ಕೊಳ್ಳೋಗೆ ಮಿಕ್ಸ್ ಮಾಡಿ ನಾವು ಇದನ್ನು ಒಂದು ಮಿತ್ಕೆ ಥರ ಮಾಡಬೇಕು. ಮಿತ್ಕೆ ಮಾಡಿದಾಗ ಅದು ಈ ಥರ ಶೇಪಿಗೆ ಬಂದರೆ ಸೊ ಎಣ್ಣೆ ಸಾಕು ಅಂತ. ಇಲ್ಲ ಅಂದರೆ ಒಂಚೂರು ಒಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ ಎಕ್ಸ್ಟ್ರಾ. ನೋಡಿ, ಈ ಥರ ಶೇಪ್ ಬಂತು, ಓಕೆ ಸಾಕು. ಈಗ ತುಂಬ ಜಾಸ್ತಿ ಹಾಕ್ಬಿಟ್ರೆ ಎಣ್ಣೆ ಕುಡಿದ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ನಾನೇನು ಬಿಸಿನೀರು ಯೂಸ್ ಮಾಡ್ತಾಯಿಲ್ಲ, ತಣ್ಣೀರೇನೆ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ತೆಳುವಾಗ್ಬಿಟ್ರೆ ಅರಿಯೋಕ್ಕೂ ಬರಲ್ಲ. ಆಮೇಲೆ ಸ್ಟಫಿಂಗ್ ಹಾಕಿದ್ರೆ ಅದು ತುಂಬ ತೇವಾಂಶ ಇರುತ್ತಲ್ಲ, ಅದೆಲ್ಲ ನೆಂದ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಕಲಿಸ್ಕೊತೀನಿ. ಗಟ್ಟಿ ಇರಬೇಕು ಒಂದು ಸ್ವಲ್ಪ. ಕಲಿಸ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನೋಡಿ, ಇವಾಗ ನಾನು ಕಲಸಿ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. 10 ನಿಮಿಷ ಆಯಿತು. ಈಗ ಆ ಥರ 10 ನಿಮಿಷ ಅಂತ ಏನಿಲ್ಲ, ಒಂದು ಅರ್ಧ ಗಂಟೆ ಬಿಟ್ಟರು ನಡೆಯುತ್ತೆ. ಆ ಥರ ನಿಮ್ಗೇನಾದ್ರು ಕೆಲಸ ಇತ್ತು, ಮಾಡೋಕ್ಕಾಗಲಿಲ್ಲ ಅಂತ ಏನೂ ಪ್ರಾಬ್ಲಮ್ ಏನಿಲ್ಲ. ಈಗ ಉಂಡೆಗಳು ಮಾಡಿಕೊಂಡು ಅರಿತಾ ಇದ್ದೀನಿ. ನೋಡಿ, ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಇದಲ್ಲಿ ನಾವು ಹರ್ಕೋಬೇಕಾಗತ್ತೆ. ಒಂದೊಂದೇ ಹಾಳೆ ಹರ್ಕೊಂಡು ಸ್ಟಫಿಂಗ್ ಮಾಡೋ ಬದಲು ಒಂದು 5-6 ಆ ಥರ ಹಾಳೆಗಳನ್ನ ಹರಿದಿಟ್ಕೊಂಬಿಡು. ಆಮೇಲೆ ಒಟ್ಟಿಗೆ ಸ್ಟಫಿಂಗ್ ಮಾಡ್ಕೊಳ್ಳಿ, ಆವಾಗ ಈಸಿ ಆಗುತ್ತೆ ನಿಮಗೂ ಒಟ್ಟಿಗೆ ಕರಿಯೋದಕ್ಕೆ.
ಈಗ ಕರ್ಜಿಕಾಯಿ ಮೋಲ್ಡ್ ತೊಗೊಂಡು ಅದಕ್ಕೆ ಹರ್ಕೊಂಡಿರೋಂಥ ಹಾಳೆಗಳನ್ನ ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಈ ಸೂಸ್ಲು ಮಾಡ್ಕೊಂಡಿರೋದನ್ನ ಒಂದು ಸ್ಪೂನು ಇಲ್ಲ ಒಂದೂವರೆ ಸ್ಪೂನ್ ಹಾಕ್ಬಿಟ್ಟು ಫಿಲ್ ಮಾಡ್ಕೋಬೇಕು. ಎಡ್ಜಿಗೆ ಒಂದು ಸ್ವಲ್ಪ ಹಾಲಿಟ್ಕೊಂಡು ಹಾಲನ್ನ ಸವರ್ಕೋಬೇಕಾಗತ್ತೆ. ಈ ಮೌಲ್ಡ್‌ನ ಮುಚ್ಚುತ್ತೀವಲ್ಲ, ಮುಚ್ಚಿ ಪ್ರೆಸ್ ಮಾಡಿದಾಗ ಅದು ಕಚ್ಕೊಳ್ಳುತ್ತೆ ನೀಟಾಗಿ. ಇಲ್ಲಾಂದರೆ ಎಣ್ಣೆಗೆ ಹಾಕಿದಾಗ ಬಾಯಿ ಬಿಟ್ಬಿಟ್ರೆ ಸ್ಟಫಿಂಗ್ ಎಲ್ಲ ಎಣ್ಣೆ ಒಳಗೆ ಬಂದು ಎಣ್ಣೆ ಎಲ್ಲ ಗಲೀಜಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಹರ್ಕೊಂಡಿರೋಂಥ ಹಾಳೆಗಳನ್ನೆಲ್ಲನೂ ಈ ಥರ ಸ್ಟಫಿಂಗ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ ಈಗ. ಎಣ್ಣೆನ ನಾವು ತುಂಬ ಹೊಗೆ ಬರೋ ತನಕ ಏನು ಕಾಯಿಸಬಾರ್ದು. ತುಂಬ ಹೈ ಫ್ಲೇಮಲ್ಲಿಟ್ಟು ಹೊಗೆ ಬರೋ ತನಕ ಕಾಯಿಸಿ ಹಾಕಿದ್ರೆ ಅದು ಪೂರಿ ಥರ ಆಗಿಬಿಡುತ್ತೆ, ಮೆತ್ತಗೆ ಆಗಿಬಿಡುತ್ತೆ, ಕ್ರಿಸ್ಪಿಯಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ ಇವಾಗ ಈ ಥರ ಎಣ್ಣೆ ಕಾದಿದೆ, ನಾನು ಫ್ರೈ ಮಾಡ್ತಾಯಿದ್ದೀನಿ. ಆಗಾಗ ನಾವು ಇದನ್ನು ರಿವರ್ಸ್ ಮಾಡಿ ಕರ್ಕೋಬೇಕಾಗತ್ತೆ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈ ಕರ್ಜಿಕಾಯಿ ಅಂತೂ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮಾಡಿ ನೋಡಿ. ಮತ್ತು ಎಷ್ಟು ಒಂದು 15 ದಿನ ಇಟ್ರೂ ಸಹ ಇದು ಕೆಡಲ್ಲ. ಆಮೇಲೆ ತಿನ್ನೋಕ್ಕೂ ಅಷ್ಟೇ, ಇದು ಕ್ರಿಸ್ಪಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ಟೇಸ್ಟು ಹಾಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.